ಕವಿ ಸರ್ವಜ್ಞ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ. ಈತನ ಕಾಲಮಾನ 16ರಿಂದ 17ನೇ ಶತಮಾನ. ಶೈವ ಪರಂಪರೆಯ ಸಂತನೆಂದೇ ಖ್ಯಾತನಾದ ಕವಿ. ಈತ ಜನಿಸಿದ್ದು ಧಾರವಾಡ ಜಿಲ್ಲೆ ಅಬಲೂರಿನಲ್ಲಿ. ಸುಮಾರು 3000 ತ್ರಿಪದಿಗಳು ದೊರೆತಿದ್ದು, ಮಿತ್ರ ಸಂಹಿತ ಹಾಗೂ ಕಾಂತ ಸಂಹಿತ ರೂಪಗಳಲ್ಲಿ ಇವು ನಮಗೆ ದೊರೆತಿವೆ. ತಮಿಳುನಾಡಿನ ತಿರುವಳ್ಳುವರ್ ಹಾಗೂ ತೆಲುಗಿನ ವೇಮನಂತೆ ಕನ್ನಡ ನಾಡಿನಲ್ಲಿ ಪ್ರಸಿದ್ಧನಾದಂತಹ ಕವಿ ಸರ್ವಜ್ಞ. ಓರ್ವ ಪರಿವ್ರಾಜಕ, ವ್ಯವಹಾರ ಜ್ಞಾನ ಹಾಗೂ ವಿವೇಕ ಹೊಂದಿದಂತಹ ಕವಿ. ಮತಾತೀತವಾದ ವಿಶಾಲ ದೃಷ್ಟಿ, ಸತ್ಯನಿಷ್ಠೂರವಾದ ಗುಣ, ನಿರ್ಭೀತ ವ್ಯಕ್ತಿತ್ವ, ಉತ್ತಮ ಸಾಹಿತ್ಯಿಕ ಮೌಲ್ಯದಿಂದ ತ್ರಿಪದಿಗಳನ್ನು ರಚಿಸಿದ ಮಹಾನ್ ಕವಿ ಸರ್ವಜ್ಞ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಜನಪರ ನಿಲುವುಗಳಿಂದ ಜನಪ್ರಿಯನಾದ ಅನುಭವಿ ಕವಿ ಸರ್ವಜ್ಞ. ಬಸವರಸ ತಂದೆ ಕುಂಬಾರ, ಮಾಳಿ ತಾಯಿ ಎಂಬ ಕಥೆಯು ಈತನ ಸುತ್ತ ಹೆಣೆದಿದೆ. ನೂಕಿದರು ಅವರಾಗ ಕುಹಕತದೊಳು ಬೇಗ ಲೋಕದೊಳಗೆಲ್ಲ ಕಂಡುದನು ನುಡಿದು ತಾನೇಕವಾಗಿಹನು ಸರ್ವಜ್ಞ. ಸರ್ವಜ್ಞ ಕವಿ ಸತ್ಯದರ್ಶಿ, ಖಂಡಿತವಾದಿ, ವೈರಾಗ್ಯ, ನಿರ್ಭೀತಿ, ಶುದ್ಧ ಪ್ರೀತಿಯ ಗುಣಗಳಿಂದ ರೂಪುಗೊಂಡವನು. ಶ್ರೀ ಮುಗುಳಿಯವರು ಹೇಳುವಂತೆ ಸರ್ವಜ್ಞ ಎಂಬುವುದು ವ್ಯಕ್ತಿತ್ವ ನಿದರ್ಶಕವಾದಂತಹ ಬಿರುದಾಗಿದೆ ಎಂಬುದು. ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ಧಾರಣೆಯು ಎಲ್ಲ ಕುಲದೈವವಾಗಿದ್ದು ಯಾರನ್ನು ಬಿಡಲಿ ಸರ್ವಜ್ಞ ಎಂಬ ತ್ರಿಪದಿ ಕವಿಯ ಮನೋಭೂಮಿಕೆಯನ್ನ, ಹೃದಯವಂತಿಕೆಯನ್ನ, ಮಾನವೀಯತೆ ಹಾಗೂ ಬಂಧುತ್ವದ ಭಾವನೆಯನ್ನು ತೋರುವಂಥದ್ದಾಗಿದೆ. ಈ ಕವಿಯು ಸಾರ್ವತ್ರಿಕ ಹಾಗೂ ಸರ್ವಕಾಲಿಕವಾದಂತಹ ಜೀವನ ಮೌಲ್ಯಗಳನ್ನು ಜೀವನದ ಉಸಿರಾಗಿಸಿಕೊಂಡು ಬಾಳಿದಂತಹ ಮಹಾನ್ ಕವಿ. ಹಿಂದೆ ಸರ್ವಜ್ಞನ ತ್ರಿಪದಿಗಳನ್ನು ಸಾಹಿತ್ಯವೆಂದು ಒಪ್ಪುವ ಮನಸ್ಥಿತಿಯಲ್ಲಿ ಸಾಹಿತ್ಯ ವಿದ್ವಾಂಸರಿರಲಿಲ್ಲ. ಇಂತಹದೇ ನಿಲುವನ್ನು ಈ ಹಿಂದೆ 13ನೇ ಶತಮಾನದ ಶರಣರ ವಚನಗಳ ಬಗ್ಗೆಯೂ ತಾಳಲಾಗಿತ್ತು. ಈ ಕುರಿತು ತ್ರಿಪದಿಗಳನ್ನು ಬಯಲಿಗೆ ತಂದಂತಹ ರೇ ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞನ ಕುರಿತು ಹೀಗೆ ಅಭಿಪ್ರಾಯಪಡುತ್ತಾರೆ. ಸರ್ವಜ್ಞನ ಪದಗಳಲ್ಲಿ ಜೀವನವನ್ನು, ಭಾವನಿರ್ಭರತೆಯನ್ನು, ವಕ್ರೋಕ್ತಿ ಪ್ರಕಾರವನ್ನು ಕಂಡವರು ಇವುಗಳನ್ನು ಕಾವ್ಯರೂಪವೆಂದೇ ಭಾವಿಸುತ್ತಾರೆ. ಈ ಮಾತು ಸರ್ವಜ್ಞ ಕವಿಯ ಘನತೆಯನ್ನು ಸಾರುವಂಥದ್ದಾಗಿದೆ. ಧನ್ಯವಾದಗಳು.